ಓಂ ಶ್ರೀ ಗುರುಭ್ಯೋ ನಮಃ. ಫ್ರೆಂಡ್ಸ್, ಎಲ್ಲರಿಗೂ ನಮಸ್ಕಾರ. ಪ್ರಿಯ ಕುಂಭರಾಶಿಯ ಆತ್ಮೀಯ ಬಂಧುಗಳೇ, ಈ ಸಂದೇಶವನ್ನು ಸಂಪೂರ್ಣವಾಗಿ ಗಮನಿಸಿ, ಏಕೆಂದರೆ ಇದು ನಿಮ್ಮ ಜೀವನದಲ್ಲಿ ನಡೆಯಲಿರುವ ತಿರುವುಗಳ ಸ್ಪಷ್ಟ ಸೂಚನೆ. ಕಳೆದ ಕೆಲವು ವರ್ಷಗಳಿಂದ ನೀವು ಅನುಭವಿಸಿದ ಒಂಟಿತನ, ನಂಬಿಕೆ ದ್ರೋಹ, ಮಾನಸಿಕ ಒತ್ತಡ ಮತ್ತು ಅರ್ಥವಾಗದ ಸಂಕಷ್ಟಗಳು ಎಲ್ಲವೂ ನಿಮ್ಮನ್ನು ಒಳಗೊಳಗೆ ಬಲಿಷ್ಠರನ್ನಾಗಿಸಲು ಬಂದ ಪರೀಕ್ಷೆಗಳಾಗಿದ್ದು, 2026ರ ಆರಂಭದೊಂದಿಗೆ ನಿಮ್ಮ ರಾಶಿಯ ಮೇಲೆ ಶನಿ ಮತ್ತು ಗುರುಗಳ ಪ್ರಭಾವ ಅತ್ಯಂತ ಬಲವಾಗಿ ಕೆಲಸ ಮಾಡಲಿದೆ. ಇದರಿಂದ ನಿಮ್ಮ ಜೀವನದಲ್ಲಿ ಅಚಾನಕ್ ಬದಲಾವಣೆಗಳು, ಹೊಸ ಅವಕಾಶಗಳು ಮತ್ತು ಅಸಾಧ್ಯವೆನಿಸಿದ ಯಶಸ್ಸುಗಳ ದಾರಿ ತೆರೆಯಲಿದೆ. ಕುಂಭರಾಶಿಯವರು ಸಹಜವಾಗಿ ವಿಭಿನ್ನವಾಗಿ ಯೋಚಿಸುವವರು, ಸಮಾಜಕ್ಕಿಂತ ಒಂದು ಹೆಜ್ಜೆ ಮುಂದೆ ನಡೆಯುವವರು, ಎಲ್ಲರಂತೆ ಬದುಕಲು ಇಷ್ಟಪಡುವವರು. ಆದರೆ ಇದೇ ಗುಣ ನಿಮಗೆ ಶತ್ರುಗಳನ್ನು ಸೃಷ್ಟಿ ಮಾಡುತ್ತೆ. ನಿಮ್ಮ ಸುತ್ತಲಿರುವ ಒಬ್ಬ ಮಹಿಳೆ ನಿಮ್ಮ ಆಲೋಚನೆಗಳನ್ನು ಅರ್ಥ ಮಾಡಿಕೊಂಡಂತೆ ನಟಿಸಿ ನಿಮ್ಮ ಬದುಕಿಗೆ ಹತ್ತಿರವಾಗಬಹುದು. ಮೊದಲಿಗೆ ಆಕೆ ನಿಮ್ಮ ಬೆಂಬಲಿಗರಂತೆ ಕಾಣಬಹುದು, ನಿಮ್ಮ ಕನಸುಗಳಿಗೆ ಉತ್ತೇಜನ ನೀಡುವಂತೆ ಮಾತನಾಡಬಹುದು. ಆದರೆ ಆಕೆಯ ಒಳಗಿರುವ ಅಸೂಯೆ ಮತ್ತು ಸ್ವಾರ್ಥ ನಿಮ್ಮ ಪ್ರಗತಿಯನ್ನು ತಡೆಯುವ ಶಕ್ತಿಯನ್ನು ಹೊಂದಿರುತ್ತೆ. ಪಂಚಾಂಗದ ಲೆಕ್ಕಾಚಾರದ ಪ್ರಕಾರ ಮ ಅಕ್ಷರ ಅಥವಾ ವ ಅಕ್ಷರದಿಂದ ಹೆಸರು ಆರಂಭವಾಗಿರುವ ಮಹಿಳೆಯರ ವಿಷಯದಲ್ಲಿ ಕುಂಭರಾಶಿಯವರು ಬಹಳ ಎಚ್ಚರ ವಹಿಸಬೇಕಾಗುತ್ತೆ. ಆಕೆಯ ಮಾತುಗಳು ನಿಮ್ಮ ಮನಸ್ಸಿನಲ್ಲಿ ಸಂಶಯ ಹುಟ್ಟಿಸಬಹುದು, ನಿಮ್ಮ ಕುಟುಂಬದೊಂದಿಗೆ ದೂರ ಉಂಟಾಗಬಹುದು ಅಥವಾ ನಿಮ್ಮ ಹಣಕಾಸಿನ ನಿರ್ಧಾರಗಳನ್ನು ತಪ್ಪು ದಾರಿಗೆ ಕೊಂಡೊಯ್ಯಬಹುದು. ಈ ಸಮಯದಲ್ಲಿ ನೀವು ಯಾರ ಮಾತಿಗೂ ತಕ್ಷಣ ನಂಬಿಕೆ ಇಡದೆ ಸ್ವಂತ ಅನುಭವ ಮತ್ತು ವಿವೇಕದ ಆಧಾರದಲ್ಲಿ ನಿರ್ಧಾರ ತೆಗೆದುಕೊಳ್ಬೇಕಾಗುತ್ತೆ. ಉದ್ಯೋಗದಲ್ಲಿರುವವರಿಗೆ ಹಠಾತ್ ಬದಲಾವಣೆಗಳು, ವರ್ಗಾವಣೆ ಅಥವಾ ಹೊಸ ಜವಾಬ್ದಾರಿಗಳು ಬರಬಹುದು. ಮೊದಲಿಗೆ ಅದು ಒತ್ತಡವಾಗಿ ಕಾಣಿಸಿದರೂ ಮುಂದಿನ ದಿನಗಳಲ್ಲಿ ಅದೇ ನಿಮ್ಮ ಅದೃಷ್ಟದ ಬಾಗಿಲು ತೆರೆಯುತ್ತೆ. ವ್ಯಾಪಾರಸ್ಥರಿಗೆ ತಂತ್ರಜ್ಞಾನ, ಆನ್ಲೈನ್ ವ್ಯವಹಾರ ಮತ್ತು ಹೊಸ ಆಲೋಚನೆಗಳಿಂದ ಲಾಭ ಸಿಗಲಿದೆ. ಆದರೆ ಯಾರೊಂದಿಗೂ ರಹಸ್ಯ ಮಾಹಿತಿಗಳನ್ನು ಹಂಚಿಕೊಳ್ಳೋದಕ್ಕೆ ಹೋಗಬೇಡಿ. ಕುಟುಂಬ ಜೀವನದಲ್ಲಿ ನಿಮ್ಮ ಮೌನವೇ ದೊಡ್ಡ ರಕ್ಷಕ. ಅನಗತ್ಯ ವಿವಾದಗಳು ನಿಮ್ಮ ಶಕ್ತಿಯನ್ನು ಕುಗ್ಗಿಸಬಹುದು. ಪ್ರತಿದಿನ ಶನಿವಾರ ಶನಿದೇವನಿಗೆ ದೀಪ ಹಚ್ಚೋದು ಅಥವಾ ಶನಿ ಸ್ತೋತ್ರ ಪಠಣ ಮಾಡೋದ್ರಿಂದ ನಕಾರಾತ್ಮಕ ಶಕ್ತಿಗಳು ದೂರವಾಗುತ್ತೆ. ಮನೆಯ ಮುಖ್ಯ ಬಾಗಿಲ ಬಳಿ ಕಬ್ಬಿಣದ ವಸ್ತು ಅಥವಾ ಕಪ್ಪು ಎಳ್ಳು ದಾನ ಮಾಡೋದ್ರಿಂದ ಶನಿ ದೋಷ ಶಮನವಾಗುತ್ತೆ. ಆರೋಗ್ಯದ ವಿಚಾರದಲ್ಲಿ ನರಗಳ ಸಮಸ್ಯೆ, ನಿದ್ದೆ ಕೊರತೆ ಮತ್ತು ತಲೆನೋವನ್ನು ನಿರ್ಲಕ್ಷ್ಯ ಮಾಡೋದಕ್ಕೆ ಹೋಗಬೇಡಿ. ಕುಂಭರಾಶಿಯವರೇ, ಈ ಸಮಯದಲ್ಲಿ ನೀವು ಸರಿಯಾದ ಜನರಿಂದ ದೂರ ಉಳಿದು ಸರಿಯಾದ ದಾರಿಯನ್ನು ಹಿಡಿದರೆ ನಿಮ್ಮ ಜೀವನದಲ್ಲಿ ಹಣ, ಗೌರವ ಮತ್ತು ಆತ್ಮತೃಪ್ತಿ ಮೂರೂ ಕೂಡ ಒಂದೇ ಸಮಯದಲ್ಲಿ ನಿಮ್ಮನ್ನು ಹುಡುಕಿಕೊಂಡು ಬರುತ್ತೆ. ಆದರೆ ಒಬ್ಬ ತಪ್ಪು ವ್ಯಕ್ತಿಗೆ ಕೊಟ್ಟ ಅತಿಯಾದ ಸ್ವಾತಂತ್ರ್ಯ ನಿಮ್ಮ ಶಾಂತಿಯನ್ನು ಕದಡಬಹುದು. ಆದ್ದರಿಂದ ಎಚ್ಚರವೇ ನಿಮ್ಮ ಶಕ್ತಿ. ದೇವರು ನಿಮ್ಮನ್ನು ವಿಭಿನ್ನವಾಗಿ ಸೃಷ್ಟಿಸಿದ್ದಾನೆ, ಅದೇ ನಿಮ್ಮ ವರ. ಆದರೆ ವಿವೇಕವಿಲ್ಲದೆ ನಂಬಿಕೆ ಇಡೋದು ನಿಮ್ಮ ಪರೀಕ್ಷೆ. ನಿಮ್ಮ ಮುಂದಿನ ದಿನಗಳು ದೊಡ್ಡ ಬದಲಾವಣೆಗಳಿಂದ ತುಂಬಿದ ಧೈರ್ಯದಿಂದ ಮುಂದೆ ನಡೆಯಿರಿ. ಆದರೆ ಕಣ್ಣು ತೆರೆದೇ ಸರ್ವೇ ಜನೋ ಸುಖಿನೋ ಭವಂತು ಅಂತ ದೇವರನ್ನು ಸ್ಮರಿಸಿ ಮುಂದೆ ನಡೆಯಿರಿ. ಎಲ್ಲರಿಗೂ ನಿಮಗೆಲ್ಲ ಒಳ್ಳೆಯದಾಗಲಿ ಅಂತ ಹೇಳ್ತಾ ಈ ವಿಡಿಯೋವನ್ನು ಮುಗಿಸ್ತಾ ಇದ್ದೇನೆ. ಜೈ ಹಿಂದ್, ಜೈ ಭಾರತ್ ಮಾತೆ, ಹರಿ ಓಂ ತತ್ಸತ್. ಸರ್ವೇ ಜನೋ ಸುಖಿನೋ ಭವಂತು.